ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್. ಸ್ನೇಹಿತರೆ, ಈಗ ಆಲ್ರೆಡಿ ಹತ್ತತ್ರ 2 ತಿಂಗಳು ಆಗ್ತಾ ಬಂದಿರಬಹುದು ಅಂಗನವಾಡಿ ಕಾರ್ಯಕರ್ತರ ಹಾಗೂ ಅಂಗನವಾಡಿ ಸಹಾಯಕರ ನೇಮಕಾತಿ ನಡೀತಾ ಇದೆ. ಆಲ್ರೆಡಿ ನಾನು ನಿಮಗೆ ಇದ್ರ ಬಗ್ಗೆ ತುಂಬಾ ವಿಡಿಯೋ ಮಾಡಿ ತಿಳಿಸಿದ್ದೇನೆ. ಅದರಲ್ಲಿ ನಾನು 11 ಜಿಲ್ಲೆಗಳ ಬಗ್ಗೆ ನೇಮಕಾತಿ ನಡೀತಿರೋ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಅದರಲ್ಲಿ ಈಗ ಉತ್ತರ ಕನ್ನಡ ಹಾಗೂ ಕಲಬುರಗಿ ಜಿಲ್ಲೆಗಳಿಗೆ ನೇಮಕಾತಿ ಸದ್ಯಕ್ಕೆ ಮುಕ್ತಾಯವಾಗಿದೆ. ಹಾಗೆ ಇನ್ನು 9 ಜಿಲ್ಲೆಗಳಲ್ಲಿ ಪ್ರೆಸೆಂಟ್ ಆಗಿ ನಡೀತಾ ಇರೋದ್ರ ಬಗ್ಗೆ ಕೂಡ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸಿದ್ದೆ. ಇನ್ನೂ ತುಂಬ ಜನರು ನೇಮಕಾತಿ ಕೆಲವೊಂದು ಜಿಲ್ಲೆಗಳಲ್ಲಿ ಇನ್ನೂ ನೇಮಕಾತಿ ಕರೆದೇ ಇಲ್ಲ, ಆ ಒಂದು ಜಿಲ್ಲೆಗಳ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ರಿ. ಹಾಗಾಗಿ ಈಗ ಹೊಸದಾಗಿ 4 ಜಿಲ್ಲೆಗಳಿಗೆ ಈಗ ನೇಮಕಾತಿ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದಾರೆ. ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿನ ತಿಳಿಸ್ಕೊಡ್ತೀನಿ. ಈಗ ಆ ಒಂದು ಜಿಲ್ಲೆಯವರು ತುಂಬ ಜನರು ಕಾಯ್ತಾ ಇರಬಹುದು, ಅವರಿಗೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಹಾಗೆ ಈ ಒಂದು ವಿಡಿಯೋನ ನೀವು ಬಿಗಿನಿಂಗ್ ಇಂದ ಎಂಡ್ ವರೆಗೂ ವಾಚ್ ಮಾಡಿ. ನೀವು ಮಧ್ಯದಲ್ಲಿ ಸ್ಕಿಪ್ ಮಾಡ್ಕೊಂಡು ನೋಡಿದ್ರೆ ನಾ ಹೇಳುವಂಥ ಒಂದು ಇನ್ಫಾರ್ಮೇಷನ್ ನಿಮಗೆ ಸರಿಯಾಗಿ ತಿಳಿಯೋದಿಲ್ಲ. ಹಾಗಾಗಿ ನೀವು ಯಾವುದೇ ಒಂದು ವಿಡಿಯೋನ ಕೂಡ ನಾನು ಸ್ನೇಹಿತರೆ ತುಂಬ ಲೆಂತಿ ಮಾಡೋಕೆ ಹೋಗಲ್ಲ, ಶಾರ್ಟ್ ಆಗಿ ಮುಗಿಸ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಯಾರ್ಯಾರು ಈ ಒಂದು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೇನೆ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ನಾನು ಈಗ ಆಲ್ರೆಡಿ 11 ಜಿಲ್ಲೆಗಳ ಬಗ್ಗೆ ಎಲ್ಲಿ ನೇಮಕಾತಿ ನಡೀತಿದೆ ಅನ್ನೋದನ್ನ ನಾನು ತಿಳಿಸ್ಕೊಟ್ಟಿದ್ದೆ. ಅದರಲ್ಲಿ 2 ಜಿಲ್ಲೆ ಈಗ ಮುಕ್ತಾಯವಾಗಿದೆ ನೇಮಕಾತಿ. ಹಾಗಾಗಿ ಈಗ ಪ್ರೆಸೆಂಟ್ ಅಲ್ಲಿ 9 ಜಿಲ್ಲೆಗಳು ನಡೀತಾ ಇರೋದ್ರ ಬಗ್ಗೆ ನಾನು ಈ ಹಿಂದೆನೇ ವಿಡಿಯೋ ಮಾಡಿ ತಿಳಿಸಿದ್ದೆ. ಆದರೆ ಆ ಒಂದು ಜಿಲ್ಲೆಯವರು ನೋಡದೇ ಇರಬಹುದು ಆ ಒಂದು ವಿಡಿಯೋ. ಹಾಗಾಗಿ ಅವರಿಗೋಸ್ಕರ ಈಗ ಮತ್ತೊಮ್ಮೆ ಯಾವ್ಯಾವ ಜಿಲ್ಲೆ ಅಂತ ಹೇಳ್ತೀನಿ. ಇವಾಗ ಬನ್ನಿ ನೋಡೋಣ. ಈಗ ಸ್ನೇಹಿತರೆ, ಮೊದಲನೇದಾಗಿ ವಿಜಯನಗರ, ಯಾದಗಿರಿ, ಹಾಸನ, ಈ 3 ಜಿಲ್ಲೆಯವರು ಏನಾದ್ರು ನೀವು ಆಗಿದ್ರೆ ಅಲ್ಲಿಯವರಾಗಿದ್ದರೆ ನೀವು ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಅಪ್ಲೈ ಮಾಡ್ಬೋದು. ಹಾಗೆ ಶಿವಮೊಗ್ಗ, ಧಾರವಾಡ, ಹುಬ್ಬಳ್ಳಿ ಮತ್ತು ದಾವಣಗೆರೆ ಅಲ್ಲಿಯವರು ಕೂಡ ನೀವು ಆಗಿದ್ರೆ ಖಂಡಿತವಾಗಿಯೂ ಇಲ್ಲಿ ಈಗ ನೇಮಕಾತಿ ನಡೀತಾ ಇದೆ, ನೀವು ಯಾವುದು ಅಂತ ನೋಡಿಕೊಂಡು ಅಲ್ಲಿ ಅಪ್ಲೈ ಮಾಡ್ಬೋದು. ಹಾಗೆ ಚಿತ್ರದುರ್ಗ ಮತ್ತು ಬಳ್ಳಾರಿ, ಇನ್ನು ಕೊನೆಯದಾಗಿ ಬೆಳಗಾವಿ, ಇವು ಜಿಲ್ಲೆಗಳಿಗೂ ಕೂಡ ನೀವು ಅಲ್ಲಿ ಆ ಒಂದು ಜಿಲ್ಲೆಯಲ್ಲಿ ನೀವು ವಾಸವಿದ್ದು ನೀವು ಅಪ್ಲೈ ಮಾಡೋಕ್ಕೆ ಇಷ್ಟಪಡೋದಾದರೆ ನೀವು ಕೂಡ ಅಲ್ಲಿಯವರಾಗಿದ್ದರೆ ಖಂಡಿತವಾಗಿ ನೀವು ಅಪ್ಲೈ ಮಾಡಬಹುದು. ನೀವು ಸುಲಭವಾಗಿ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಮೊಬೈಲಲ್ಲೇ ಹೇಗೆ ಅಪ್ಲೈ ಮಾಡಬೇಕು ಈ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಅಂಗನವಾಡಿ ಸಹಾಯಕರಿಗೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಈಗ ಆಲ್ರೆಡಿ ಯಾರು ಗೊತ್ತಾಗದಿದ್ರೆ ಅಥವಾ ಆ ಒಂದು ವಿಡಿಯೋ ನೋಡದೇ ಇದ್ದರೆ ದಯವಿಟ್ಟು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಆ ಒಂದು ವಿಡಿಯೋನ ಚೆಕ್ ಮಾಡಿ ನೀವು ಸುಲಭವಾಗಿ ಯಾವುದೇ ರೀತಿ ಟೆನ್ಷನ್ ಇಲ್ಲದೆ ಆರಾಮಾಗಿ ನೀವು ಅಪ್ಲೈ ಮಾಡಬಹುದು. ನಿನ್ನೆ ಮೊನ್ನೆ ಇಷ್ಟರಲ್ಲಿ ಹೊಸ ನೇಮಕಾತಿ ನಡೀತಾ ಇದೆ 4 ಜಿಲ್ಲೆಗಳೇ ಅಂತ ಅನ್ನಲ್ವಾ, ಅದು ಯಾವ್ಯಾವ ಜಿಲ್ಲೆ ಅಂತ ನಾವೀಗ ನೋಡೋಣ ಬನ್ನಿ. ಇಲ್ಲಿ ನೋಡಿ, ಈಗ DWCD ಅಂತ ಟೈಪ್ ಮಾಡಿದಾಗ ಈ ರೀತಿ ವೆಬ್ಸೈಟ್ ಬರುತ್ತೆ. ಅದನ್ನು ನೀವು ಆ ಒಂದು ವೆಬ್ಸೈಟಿಗೆ ನೀವು ಭೇಟಿ ನೀಡಿದಾಗ ನೀವು ಅಂಗನವಾಡಿ ಕಾರ್ಯಕರ್ತರು ಅಥವಾ ಅಂಗನವಾಡಿ ಸಹಾಯಕರಿಗೆ ಅರ್ಜಿನ ಹಾಕ್ಬೋದು. ನಾನೀಗ ನಿಮಗೆ ಇದು ಆಲ್ರೆಡಿ ತಿಳಿಸ್ಕೊಟ್ಟಿದ್ದೆ ಹೇಗೆ ಅಂತ ಅನ್ನೋದನ್ನು. ಆದರೆ ಹೊಸದಾಗಿ ಯಾರು ಚಾನಲ್ ನೋಡ್ತಾ ಇದ್ದರೆ ಅವರಿಗೆ ಅನುಕೂಲ ಆಗಲಿ ಅಂತ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಆನ್ಲೈನ್ ಸರ್ವಿಸ್ ಅಂತ ಇದೆ ನೋಡಿ, ಅಲ್ಲಿ 3ನೇ ಆಪ್ಷನ್ ಅಂಗನವಾಡಿ ವರ್ಕರ್ಸ್ ಆ್ಯಂಡ್ ಹೆಲ್ಪರ್ಸ್ ಅಂತ ಇದೆ, ಅಲ್ಲಿ ನೀವು ಕ್ಲಿಕ್ ಮಾಡಬೇಕು. ಅಲ್ಲಿ ಕ್ಲಿಕ್ ಮಾಡಿದ ನಂತರ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಅಲ್ಲೂ ಕೂಡ 3ನೇ ಆಪ್ಷನ್ ಇದೆ ನೋಡಿ, ಅದನ್ನು ಒಮ್ಮೆ ಓದ್ಕೊಂಡು ಅಲ್ಲಿ ನೀವು ಕ್ಲಿಕ್ ಮಾಡಿದಾಗ ಈ ರೀತಿ ಬರುತ್ತೆ. ಅಲ್ಲಿ ನೀವೀಗ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡಬೇಕು. ಈಗ ನಾನು ಆಲ್ರೆಡಿ ಯಾವ್ಯಾವುದು ಅಂತ ನಿಮ್ಗೆ ಹೇಳಿದ್ದೇನೆ. ಈಗ ಹೊಸದಾಗಿ ಗದಗ ಜಿಲ್ಲೆಗೆ ನೇಮಕಾತಿ ನಡೀತಾ ಇದೆ. ಗದಗ ಜಿಲ್ಲೆಯವರಾಗಿದ್ದರೆ ನೀವು ಅಲ್ಲಿ ಅಪ್ಲೈ ಮಾಡ್ಬೋದು. ಹಾಗೆ ಗದಗ ಜಿಲ್ಲೆ ಯಾವ ತಾಲೂಕು ಅಂತ ಅಪ್ಲೈ ಮಾಡಿ, ಹೆಲ್ಪರ್ ಅಥವಾ ವರ್ಕರ್ ಅಂತ ಯಾವುದಂತ ನೋಡಿಬಿಟ್ಟು ಅಪ್ಲೈ ಮಾಡಿ. ನಂತರ ನೋಡಿ, ನೀವು ತಾಲೂಕನ್ನು ಅಪ್ಲೈ ಮಾಡಿದಿರಿ ನೋಡಿ, ಅಲ್ಲಿ ಯಾವ ಪ್ಲೇಸ್ಗಳಲ್ಲಿ ಖಾಲಿ ಇದೆ ಅನ್ನೋದನ್ನು ತೋರಿಸುತ್ತೆ, ಅದು ನೀವು ಅಪ್ಲೈ ಮಾಡ್ಬೋದು. ಓಕೆನಾ. ಈಗ ನೆಕ್ಸ್ಟು ಉಡುಪಿ ಜಿಲ್ಲೆ ಕೂಡ ನೇಮಕಾತಿ ನಡೀತಾ ಇದೆ. ಉಡುಪಿ ಜಿಲ್ಲೆಯವರಾಗಿದ್ದರೆ ನೀವು ಅಲ್ಲಿ ಅಷ್ಟು ದಿನ ಕಾಯ್ತಾ ಇದ್ದರೆ ನೀವು ಅಂಗನವಾಡಿ ವರ್ಕರ್ ಅಥವಾ ಹೆಲ್ಪರ್ಗೆ ಅರ್ಜಿ ಹಾಕಬೇಕು ಅಂತ ಅವರಿಗೆ ಕೂಡ ಈಗ ಅವಕಾಶ ಇದೆ. ನೀವು ಸೇಮ್ ಪ್ರೊಸೀಜರ್ ಇರುತ್ತೆ. ಮತ್ತೆ ಪದೇ ನಾನು ಹೇಳ್ತಾ ಇರೋದಿಲ್ಲ, ಯಾಕಂದರೆ ಡೈಲಿ ವ್ಯೂವರ್ಸಿಗೆ ಬೋರ್ ಬರುತ್ತೆ. ಹಾಗಾಗಿ ಅಲ್ಲಿ ಅವರು ಕೂಡ ನೀವು ಅಪ್ಲೈ ಮಾಡ್ಬೋದು. ಈಗ ನೆಕ್ಸ್ಟು ಯಾವುದು ಜಿಲ್ಲೆ ಅಂತ ನೋಡೋದಾದರೆ ಇವಾಗ ನೋಡಿ, ಮಂಡ್ಯ ಜಿಲ್ಲೆ. ನೀವು ಮಂಡ್ಯ ಜಿಲ್ಲೆಯವರಾಗಿದ್ದರೆ ಅವರಿಗೂ ಕೂಡ ಅವಕಾಶ ಇದೆ, ಅಲ್ಲಿ ಕೂಡ ನೇಮಕಾತಿ ನಡೀತಾ ಇದೆ. ಮಂಡ್ಯದಲ್ಲಿ ನಾನು ಮದ್ದೂರು ಅಂತ ನಾನು ಸೆಲೆಕ್ಟ್ ಮಾಡಿದ್ದೀನಿ ತಾಲೂಕು. ನೀವು ಯಾವ ತಾಲೂಕನ್ನು ಸೆಲೆಕ್ಟ್ ಮಾಡ್ತೀರಾ ನೋಡಿ, ಅಲ್ಲಿ ಒಂದು ಪ್ಲೇಸಸ್ ಅದು ತೋರಿಸುತ್ತೆ. ನೀವು ಅಲ್ಲಿ ಯಾವುದು ಅಂತ ಪ್ಲೇಸಸನ್ನು ಆಯ್ಕೆ ಮಾಡ್ಕೊಳ್ಬೇಕು. ಈ ರೀತಿ ನೋಡಿ, ನಾನು ತೋರಿಸ್ತಾ ಇದ್ದೀನಿ, ಈ ರೀತಿ ನೀವು ಆಯ್ಕೆ ಮಾಡ್ಕೊಳ್ಳಿ ಯಾವುದು ಅಂತ. ಈಗ ನಾ ಮದ್ದೂರು ತಾಲೂಕಲ್ಲಿ ಯಾವುದಿದೆ ನೋಡಿ ಅದು. ಹಾಗೆ ಇಲ್ಲಿ ನೋಡಿ, ಕೆಳಗಡೆ ಎಲ್ಲ ಹೇಗೆ ನೀವು ಫಿಲ್ ಮಾಡೋದು ಅನ್ನೋದನ್ನು ನಾನು ತಿಳಿಸ್ಕೊಟ್ಟಿದ್ದೆ. ಯಾರಾದರೂ ತಿಳಿದೇ ಇದ್ದವರು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಅಲ್ಲಿ ಭೇಟಿ ನೀಡಿ ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನು ಸಂಪೂರ್ಣವಾದಂಥ ಮಾಹಿತಿನ ನೀವು ಪಡಿಬಹುದು. ಹಾಗೆ ಇಲ್ಲಿ ನೋಡಿ, ಇದೊಂದು ನಾನೀಗ ಆಲ್ರೆಡಿ ನಿಮಗೆ ಧಾರವಾಡ ಜಿಲ್ಲೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಈಗ ಮತ್ತೆ ನಾನು ಅದನ್ನು ಯಾಕೆ ನಿಮ್ಗೆ ತೋರಿಸ್ತಾ ಇದ್ದೀನಿ ಅಂದರೆ, ಈಗ ನೋಡಿ ಧಾರವಾಡದಲ್ಲಿ ನಾನು ಕಲ್ಗಟ್ಟಿನ ತಾಲೂಕನ್ನು ತಗೊಂಡೆ.
ಅಲ್ವಾ. ಅಲ್ಲಿ ನೋಡಿ ಯಾವುದೇ ರೀತಿ ಪ್ಲೇಸಸ್ ಇಲ್ಲ. ಅಂಗನವಾಡಿ ಹೆಲ್ಪರ್ ಇರ್ಬೋದು, ವರ್ಕರ್ ಇರ್ಬೋದು. ಹಾಗಾಗಿ ಧಾರವಾಡದಲ್ಲಿ ಓನ್ಲಿ ಧಾರವಾಡ ಹುಬ್ಳಿ ನಗರದಲ್ಲಿ ಮಾತ್ರ ಇದೆ. ಹಾಗಾಗಿ ನೀವು ಅಲ್ಲಿ ಒಂದು ಪ್ಲೇಸಸ್ ಅಪ್ಲೈ ಮಾಡೋರು ಮಾತ್ರ ಇವಾಗ ಅವಕಾಶ ಇದೆ. ನೋಡಿ ನೀವು ಸ್ನೇಹಿತರೆ, ಯಾವುದೇ ಜಿಲ್ಲೆಯಲ್ಲಿ ನೇಮಕಾತಿ ನಡೀತಾ ಇದೆ ಅಂತಂದರೆ ತಾಲೂಕು ನೀವು ಸೆಲೆಕ್ಟ್ ಮಾಡಿದಾಗ ಅಲ್ಲಿ ತೋರಿಸುತ್ತೆ ವೇಕೆನ್ಸಿ ಖಾಲಿ ಇದ್ದರೆ. ಇಲ್ಲ ಅಂತಂದರೆ ಅಲ್ಲಿ ವೇಕೆನ್ಸಿ ಖಾಲಿ ಇಲ್ಲ ಅಂತ ಅರ್ಥ. ಹಾಗಾಗಿ ನಾನೊಮ್ಮೆ ನಿಮಗೀಗ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆ ಸ್ನೇಹಿತರೆ, ನೀವು ಯಾವ್ಯಾವ ಜಿಲ್ಲೆಯಲ್ಲಿ ಓಪನ್ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ರಿ. ನಾನು ಖಂಡಿತವಾಗಿಯೂ ಮತ್ತೆ ಇನ್ನು ಉಳಿದಂತಹ ಜಿಲ್ಲೆಗಳಿಗೆ ನೇಮಕಾತಿ ಬಂದ ತಕ್ಷಣ ನಾನು ನಿಮಗೆ ಖಂಡಿತವಾಗಿಯೂ ವಿಡಿಯೋ ಮಾಡಿ ತಿಳಿಸ್ತೀನಿ ಸ್ನೇಹಿತರೆ. ಇವಾಗ 4 ಜಿಲ್ಲೆ ಹೊಸದಾಗಿ ಯಾವ್ಯಾವ ಜಿಲ್ಲೆ ಅಂತ ನೀವು ನೋಡಿದ್ರಿ ಅಲ್ವಾ, ಆ ಒಂದು ಜಿಲ್ಲೆಯವರಾಗಿದ್ದರೆ ನೀವು ಖಂಡಿತವಾಗಿಯೂ ಹೋಗಿ ಅಪ್ಲೈ ಮಾಡಿ. ಮತ್ತು ಈ ಒಂದು ವಿಡಿಯೋನ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ನ ಆನ್ ಮಾಡ್ಕೊಳ್ಳಿ. ನಾನು ನನ್ನ ಈ ಒಂದು ಚಾನಲ್ನಲ್ಲಿ ಸತತವಾಗಿ ಇದೇ ರೀತಿ ಇನ್ಫಾರ್ಮೇಷನ್ ಆಗಿರ್ಬೋದು, ಗೌರ್ಮೆಂಟಿಂದ ಬರುವಂಥ ಇನ್ಫಾರ್ಮೇಷನ್ ಆಗಿರ್ಬೋದು, ಅಥವಾ ಜಾಬ್ ಬಗ್ಗೆ ಆಗಿರ್ಬೋದು ವಿಡಿಯೋ ಮಾಡಿ ತಿಳಿಸ್ತಾನೆ ಇರ್ತೀನಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಬಾಯ್ ಬಾಯ್.